ನಮಸ್ಕಾರ. ಜಿಂಬಾಬ್ವೆ ವಿರುದ್ಧ ಗೆದ್ದು ಸೆಮೀಸ್ಗೆ ಭಾರತ ಎಂಟ್ರಿ. ಟಿ20 ವಿಶ್ವಕಪ್ 2026ರ ಹೊಸ ಅಂಕಪಟ್ಟಿ ಹೀಗಿದೆ. ಇನ್ನು ಭಾರತ ಮತ್ತು ಜಿಂಬಾಬ್ವೆ ನಡುವಿನ ರಣರೋಚಕ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕುರಿತಾದ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಎಂ ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲಿ ನಡೆದ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಸೂಪರ್ 8ನ ರೋಚಕ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು 256 ರನ್ಗಳನ್ನು ಪಡೆಯಿತು. ಟೀಮ್ ಇಂಡಿಯಾ ಪರವಾಗಿ ಸಂಜು ಸ್ಯಾಮ್ಸನ್ 24 ರನ್ ಹೊಡೆದರೆ ಅಭಿಷೇಕ್ ಶರ್ಮಾ 55, ಇಶಾನ್ ಕಿಶನ್ 38, ಸೂರ್ಯಕುಮಾರ್ ಯಾದವ್ 33, ಹಾರ್ದಿಕ್ ಪಾಂಡ್ಯ 50, ತಿಲಕ್ ವರ್ಮಾ 44 ರನ್ನುಗಳನ್ನು ಹೊಡೆದರು. ಇನ್ನು ಜಿಂಬಾಬ್ವೆ ತಂಡದ ಪರವಾಗಿ ರಿಚರ್ಡ್ ನಾಗರವ, ಬ್ಲೆಸ್ಸಿಂಗ್ ಮುಜರ್ಬಾನಿ, ಮೊಪೋಸಾ ಮತ್ತು ಸಿಕಂದರ್ ರಾಜ ತಲಾ 4 ಆಟಗಾರರು ಒಂದೊಂದು ವಿಕೆಟ್ ಪಡೆದು ಮಿಂಚಿದರು. ಇತ್ತ 257 ರನ್ನುಗಳ ಟಾರ್ಗೆಟ್ ಬೆನ್ನತ್ತಿದ ಜಿಂಬಾಬ್ವೆ ತಂಡ ನಿಗದಿತ 20 ಓವರ್ಗೆ 6 ವಿಕೆಟ್ ಕಳೆದುಕೊಂಡು 184 ರನ್ ಮಾತ್ರ ಹೊಡೆಯಿತು. ಹೀಗಾಗಿ ಟೀಮ್ ಇಂಡಿಯಾ 72 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮುಖಾಂತರ ಈ ಒಂದು ಟಿ20 ವಿಶ್ವಕಪ್ ಸೂಪರ್ 8 ಹಂತದಲ್ಲಿ ಇನ್ನೂ ಸೆಮೀಸ್ ಆಸೆ ಜೀವಂತ ಇದೆ. ಇನ್ನು ಟೀಮ್ ಇಂಡಿಯಾ ಪರವಾಗಿ ಹರ್ಷದೀಪ್ ಸಿಂಗ್ 3 ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ಶಿವಮ್ ದುಬೆ ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದರು. ಈ ಬಳಿಕ ಬಿಡುಗಡೆಯಾದ ಹೊಸ ಟಿ20 ಅಂಕಪಟ್ಟಿ ನೋಡ್ತಾ ಬರೋದಾದರೆ ಈಗಾಗಲೇ ಸೌತ್ ಆಫ್ರಿಕಾ ತಂಡ ಇಂದು ವೆಸ್ಟ್ ಇಂಡೀಸ್ ತಂಡವನ್ನು ಬಗ್ಗು ಬಿಡುವುದರ ಮುಖಾಂತರ ನೇರವಾಗಿ ಗ್ರೂಪ್ 1ನಲ್ಲಿ ಸೆಮೀಸ್ಗೆ ಎಂಟ್ರಿ ಕೊಟ್ಟ ಮೊಟ್ಟ ಮೊದಲ ತಂಡವಾಗಿದೆ. ಇನ್ನು ಸೌತ್ ಆಫ್ರಿಕಾ ಆಡಿರುವ 2 ಪಂದ್ಯಗಳಲ್ಲಿ 2 ಗೆದ್ದು 4 ಅಂಕ ಸಂಪಾದಿಸಿದರೆ, ಮತ್ತು ವೆಸ್ಟ್ ಇಂಡೀಸ್ ಆಡಿರುವ 2 ಪಂದ್ಯಗಳಲ್ಲಿ 1 ಗೆದ್ದು 2 ಅಂಕ ಸಂಪಾದಿಸಿದೆ. ಇನ್ನು ಭಾರತ ಈ ಒಂದು ಪಂದ್ಯ ಗೆಲ್ಲುವ ಮುಖಾಂತರ ಅಂದರೆ ಭಾರತ ತಂಡ 2 ಪಂದ್ಯ ಆಡಿ 1 ಗೆದ್ದು 1 ಸೋತಿದೆ. ಹೀಗಾಗಿ 2 ಅಂಕ ಸಂಪಾದಿಸಿರುವ ಭಾರತ ತಂಡ 3ನೇ ಸ್ಥಾನದಲ್ಲಿದ್ದರೆ, ಜಿಂಬಾಬ್ವೆ ತಂಡ ಆಡಿರುವ 2 ಪಂದ್ಯಗಳಲ್ಲಿ 2ಕ್ಕೆ 2 ಸೋತಿದೆ. ಹೀಗಾಗಿ ಜಿಂಬಾಬ್ವೆ ಈ ಒಂದು ಸೆಮಿಫೈನಲ್ ಆಸೆ ರೇಸ್ನಿಂದಲೇ ಕೂಡ ಹೊರಹೋಗಿದಂತಲೇ ಹೇಳ್ಬೋದು. ಬಟ್ ಹೀಗಾಗಿ ಭಾರತ ಮತ್ತು ವಿಂಡೀಸ್ ನಡುವೆ ಮಾರ್ಚ್ 1ರಂದು ಆ ಒಂದು ಪಂದ್ಯದಲ್ಲಿ ಗ್ರೂಪ್ 1ನಲ್ಲಿ ಯಾರು ಆಗ್ತಾರೆ ಈ ಬಾರಿಯ ಟಿ20 ವಿಶ್ವಕಪ್ನ ಸೆಮಿಫೈನಲ್ 2ನೇ ತಂಡ ಅಂತ ಗೊತ್ತಾಗ್ಬೋದು. ಬಟ್ ಇದು ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಪಂದ್ಯ ತುಂಬಾ ಮಹತ್ವದ ಪಂದ್ಯವಾಗಿರುತ್ತೆ. ಇದು ಏನಪ್ಪ ಸದ್ಯಕ್ಕೆ ಬರುವ ವರದಿಗಳ ಪ್ರಕಾರ ಸೌತ್ ಆಫ್ರಿಕಾ ತಂಡ ಈ ಒಂದು ಗ್ರೂಪ್ 1ನಲ್ಲಿ ಟಿ20 ವಿಶ್ವಕಪ್ 2026ರಲ್ಲಿ ಮೊಟ್ಟ ಮೊದಲ ತಂಡವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಗ್ರೂಪ್ 1ನಲ್ಲಿ ಭಾರತ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೇ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.